ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಟಿ ಕೆ ಆರ್ ಟಿ ಇ ಟಿ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಕಾರ್ ಟಿ ಇ ಟಿ ವಿದ್ಯಾರ್ಥಿಗಳಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಗ್ರೇಸ್ ಮಾರ್ಕ್ಸ್ ಸಿಗುತ್ತಾ, ರಿಸಲ್ಟ್ ಯಾವಾಗ, ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಅಫಿಷಿಯಲ್ ಕೀ ಆನ್ಸರ್ ಕೂಡ ಪ್ರಕಟ ಮಾಡಿದ್ದಾರೆ. ನಿಮಗೆ ಅಬ್ಜೆಕ್ಷನ್ಸ್ ಇದ್ರೆ ನೀವು ಅಬ್ಜೆಕ್ಷನ್ ಸಲ್ಲಿಸಬಹುದು. ಲೈಕ್ ನಿಮಗೆ ಸಿಂಪಲ್ ಪೋರ್ಟಲ್ಗೆ ಹೋದ್ರೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿ ನೀವು ಲಾಗಿನ್ ಆಗಿ ನಿಮಗೆ ವಿತ್ ವ್ಯಾಲಿಡ್ ಪ್ರೂಫ್ ಇದ್ರೆ ವ್ಯಾಲಿಡ್ ಪ್ರೂಫ್ ಮುಖಾಂತರ ನಿಮಗೆ ಏನಾದರೂ ಕ್ವಶನ್ಸ್ ಅಂಡ್ ಆನ್ಸರ್ಸ್ ಅಲ್ಲಿ ಅಬ್ಜೆಕ್ಷನ್ಸ್ ಇದ್ರೆ ಅಬ್ಜೆಕ್ಷನ್ ಸಲ್ಲಿಸಬಹುದು. ಅದನ್ನ ವೆರಿಫೈ ಮಾಡಿ ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ನಂತರ ನಿಮಗೆ ಕಟ್ ಆಫ್ ಆಲ್ರೆಡಿ ನಿಮಗೆ OBC ಕ್ಯಾಟಗರಿ 1 ಟು A ಟು B ಅವರಿಗೆ 60% ಇದೆ. SC ST ಅಂಡ್ ಅದರ್ಸ್ ಅವರಿಗೆ ಕ್ಯಾಟಗರಿ 1 ಅವರಿಗೆ 55 ಇದೆ. ನೀವು 150ಕ್ಕೆ OBC ಅಂಡ್ ಅದರ್ಸ್ 2A ಟು B 3A 3B ಅವರು 90 ಕಡ್ಡಾಯವಾಗಿ ತೆಗಿಬೇಕು. SC ST ಕ್ಯಾಟಗರಿ 1 ಅಂಡ್ ಅಂಗವಿಕಲವರು 82 ಅಥವಾ 82 ವರೆ ಕಡ್ಡಾಯವಾಗಿ ತೆಗಿಬೇಕಾಗುತ್ತೆ. ರಿಸಲ್ಟ್ ಎಕ್ಸ್ಪೆಕ್ಟೆಡ್ ಡೇಟ್ ರಿಸಲ್ಟ್ ಸಾಕಷ್ಟು ಜನ ರಿಸಲ್ಟ್ ನ ಕಾಯ್ತಾ ಇದ್ದೀರಾ. ಆಸ್ ಆಫ್ ನೌ ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಆಗಿಲ್ಲ. ಇಲ್ಲಿ ಬರೋಬ್ಬರಿ 3.5 ಲಕ್ಷ ಕ್ಯಾಂಡಿಡೇಟ್ಸ್ ಕೂಡ ಇದ್ದಾರೆ. ಇದನ್ನ ವ್ಯಾಲ್ಯೂಯೇಷನ್ ಮಾಡೋದಕ್ಕೆ ಟೈಮ್ ತೆಗೆದುಕೊಳ್ಳುತ್ತೆ. ಎಕ್ಸ್ಪೆಕ್ಟೆಡ್ ಡೇಟ್ ಬಂದ್ಬಿಟ್ಟು ಜನವರಿ 2026 ಅಂದ್ರೆ ನೆಕ್ಸ್ಟ್ ಜನವರಿಗೆ ಹೋಗ್ಬೋದು ಅಂತ ಸಂಪೂರ್ಣ ಮಾಹಿತಿ ಬರ್ತಾ ಇದೆ. ಲೈಕ್ 3.5 ಲಕ್ಷ ಅಪ್ಲಿಕೆಂಟ್ಸ್ ಇದ್ದಾರೆ. ಸಾಕಷ್ಟು ಇವ್ಯಾಲ್ಯೂಯೇಷನ್ ಮಾಡಿಸಿ ನಂತರ ನಮಗೆ ರಿಸಲ್ಟ್ ಬರೋದಕ್ಕೆ ಕಾಲಾವಕಾಶ ತೆಗೆದುಕೊಳ್ಳುತ್ತೆ. ಆ ನಿಟ್ಟಿನಲ್ಲಿ ನೀವು ಯಾರೆಲ್ಲ ಇದ್ದೀರಾ ನಿಮಗೆ ಟೈಮ್ ತೆಗೆದುಕೊಳ್ಳುತ್ತೆ. ಅಂತವರು ವೆಯ್ಟ್ ಕೂಡ ಮಾಡಬೇಕಾಗುತ್ತೆ. ಬೇರೆ ಆಪ್ಷನ್ಸ್ ಇಲ್ಲ. ಲೈಕ್ ನಿಮಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ. ಡೇ ಟು ಡೇಟ್ ಅಪ್ಡೇಟ್ಸು, ಕಟ್ ಆಫ್ ಅಪ್ಡೇಟ್ಸು, ಏನೆಲ್ಲ ಮಾಹಿತಿ ಬರುತ್ತೆ, ರಿಸಲ್ಟ್ ಯಾವಾಗ, ಎಲ್ಲ ಮಾಹಿತಿಗಳನ್ನ ನಾವು ರೆಗ್ಯುಲರ್ ಆಗಿ ನಿಮಗೆ ತಿಳಿಸ್ಕೊಡ್ತೀವಿ. ಏನಾದರೂ ಮಾಹಿತಿ ಕೊಟ್ಟರು ಕೂಡ ನಾವು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಬ್ಜೆಕ್ಷನ್ ಸಲ್ಲಿಸಿ. ನಿಮಗೆ ಡೌಟ್ ಇದ್ರೆ ಇನ್ ಕೇಸ್ ಗ್ರೇಸ್ ಮಾರ್ಕ್ಸ್ ಇದ್ರೆ ಅದನ್ನು ನಿಮಗೆ ಗ್ರೇಸ್ ಮಾರ್ಕ್ಸ್ ಅಂತ ಹೇಳಿ ಕೊಡೋದಿಲ್ಲ. ಔಟ್ ಆಫ್ ಫಾರ್ ಎಕ್ಸಾಂಪಲ್ 150 ಕ್ವಶನ್ಸ್ ಅಲ್ಲಿ ಯಾವ್ದಾದ್ರು ಒಂದು ಕ್ವಶನ್ಸ್ ತಪ್ಪಾದ್ರೆ ಅದು ಪ್ರೂವ್ ಆದ್ರೆ ಅದನ್ನ ತೆಗೆದಾಕ್ಬಿಟ್ಟು 149 ಔಟ್ ಆಫ್ 149 ನೀವು ಮಿನಿಮಮ್ ಎಲಿಜಿಬಲ್ ಮಾರ್ಕ್ಸ್ ನ ತೆಗಿಬೇಕಾಗುತ್ತೆ. ಅದನ್ನ ಹೇಗೆ ಎಲಿಜಿಬಲ್ ಮಾಡ್ತಾರೆ ಅಂದ್ರೆ ಅಬ್ಜೆಕ್ಷನ್ ಸಲ್ಲಿಸಿರ್ತಾರೆ ಅದನ್ನ ಚೆಕ್ ಮಾಡಿ ತಜ್ಞರು ಕೂಡ ಇರ್ತಾರೆ. ಅಂದ್ರೆ ಅವ್ರದ್ದೇ ಸಪರೇಟ್ ಟೀಮ್ ಇರುತ್ತೆ ಶಿಕ್ಷಣ ಇಲಾಖೆ ಕಡೆಯಿಂದ. ಆ ಟೀಮ್ ಅವರು ಚೆಕ್ ಮಾಡಿ ಅದು ಜೆನ್ಯೂನ್ ಆಗಿದೆ ಅಂತ ಗೊತ್ತಾದ್ರೆ ನಿಮಗೆ ಈಸಿಯಾಗಿ ನಿಮಗೆ ಗ್ರೇಸ್ ಮಾರ್ಕ್ಸ್ ಅನೌನ್ಸ್ಮೆಂಟ್ ಕೂಡ ಆಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.